ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿದ್ದಾಯಿತು. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮನೇಲೂ ಪೂಜೆ ಮಾಡಿ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ. ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅರ್ಜೆಂಟಲ್ಲಿ ಬೆಳಗ್ಗೆ 9 ಗಂಟೆಗೆ ಅಲ್ಲಿಗೆ ಇರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅರ್ಜೆಂಟಾಗಿ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಮನೆಗೆ ಬಂದಿದ್ದೀವಿ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದು ಕೂತಿದ್ದೀವಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಇವಾಗ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ ಮನೆಗೆ. ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಸೊ ಆನ್ ದ ವೇ ಇದ್ದೀನಿ, ಬರ್ತಾ ಇದ್ದೀನಿ ಅಂತ. ಮಗಳು ಮಲಗಿದ್ದಾಳೆ. ಅವಳು ಬರೋಷ್ಟೊಳಗೆ ಹೇಳ್ತಾಳೋ ಅಥವಾ ಅವಳು ಬಂದಮೇಲೆ ಹೇಳ್ತಾಳೋ ಗೊತ್ತಿಲ್ಲ. ಅವಳು ಬರ್ತಾ ಇದ್ದಾಳೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ. ಅವಳು ಬಂದಮೇಲೆ ಏನೇನು ಮಾಡ್ತೀವಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಹಾಗೆ ನೋಡ್ತಾ ಇರಿ. ಇನ್ನು ಅವಳು ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇರೋಷ್ಟರೊಳಗೆ ನನ್ನ ಮಗಳು ಎದ್ಬಿಟ್ಲು. ಪುನಃ ಅವಳನ್ನ ಮಲಗಿಸಿ ಬರೋಷ್ಟರೊಳಗೆ ನಮ್ಮ ಅಕ್ಕ ಬಂದುಬಿಟ್ಟಿದ್ಲು. ಸೊ ಹಾಗಾಗಿ ಅವಳು ಬರೋದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲಂತೂ ಅವಳು ವಿಡಿಯೋಗೆ ಬರಲಿಲ್ಲ. ಸರಿ ಆಯಿತು ಅಂತ ಹೇಳಿ ನಾನು ನಾರ್ಮಲ್ಲಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅವಳು ಬಂದಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಊಟಕ್ಕೇನಾದರೂ ಮಾಡೋಣ ಅಂತ ಹೇಳಿ ಕಿಚನ್ ಕಡೆ ಹೋದ್ವಿ. ಇನ್ನು ಅಡುಗೆ ಮಾಡೋಕ್ಕೆ ಅಂತ ಕಿಚನ್ಗೆ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕಾಲಹರಣ ಮಾಡಿದ್ವಿ. ತುಂಬ ಹೊತ್ತು ಹಾಗೆ ಟೈಮ್ ವೇಸ್ಟ್ ಮಾಡಿದ್ಮೇಲೆ ಅಂತೂ ಇಂತೂ ಅಡುಗೆ ಮಾಡೋಣ ಅಂತ ಎದ್ವಿ. ಆಲ್ರೆಡಿ ಫಿಶ್ ಮತ್ತು ಚಿಕನ್ನ ತಂದಿಟ್ಟಾಗಿತ್ತು. ಎರಡರಿಂದ ಏನು ಅಡುಗೆ ಮಾಡ್ಬೋದು ಅಂತ ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅದನ್ನು ಮಾಡೋದಕ್ಕೆ ಯಾವ್ಯಾವ ಪಾತ್ರೆ ತೊಗೋಬೇಕು ಅಂತ ಹೇಳಿ ಡಿಸ್ಕಷನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವಳು. ಸೊ ಹಾಗಾಗಿ ಅವಳನ್ನೇ ಅಡುಗೆ ಮಾಡು ಅಂತ ಬಿಟ್ಬಿಟ್ಟಿದ್ದೀನಿ. ಫಿಶ್ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಯಾವ ಥರ ಪಾತ್ರೆಗಳು ಬೇಕು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಕೇಳಿಕೊಂಡು ಅವಳಿಗೆ ಬೇಕಾಗಿರೋ ಥರ ಪಾತ್ರೆಗಳನ್ನ ತೆಗೆದುಕೊಡ್ತಾ ಇದ್ದೀನಿ. ಇವಾಗ ಅಡುಗೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಫಿಶ್ ಮತ್ತು ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಾಯಿತು. ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಕ್ಕ ಅಡುಗೆ ಮಾಡ್ತಾಳೆ, ನಾನು ಅವಳಿಗೆ ಹೆಲ್ಪರ್ ಆಗಿದ್ದೀನಿ. ಅವಳು ಹೇಳ್ತಾ ಇದ್ಲು, ನಮ್ಮ ಮನೇಲಾದರೆ ಎಲ್ಲ ಐಟಮ್ಸು ಕೈಗೆ ಸಿಕ್ಬಿಡುತ್ತೆ, ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಲ್ಲಲ್ಲಿಂದ. ಸೊ ನಿಮ್ಮ ಮನೇಲಿ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ, ಹಾಗಾಗಿ ನನಗೆ ಹುಡ್ಕಂಗಾಗುತ್ತೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳು ಏನೇನು ಬೇಕು ಅಂತ ಕೇಳಿದ್ಲು, ಅದನ್ನೆಲ್ಲ ನಾನು ತೆಗೆದುಕೊಡ್ತಾ ಇದ್ದೆ. ಅದನ್ನು ಯೂಸ್ ಮಾಡಿಕೊಂಡು ಅವಳು ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅದು ಹಾಗೆ ಅಲ್ವಾ, ನಮ್ಮ ಮನೇಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಸಿಕ್ಬಿಡುತ್ತೆ. ಬೇರೆಯವ್ರ ಮನೆಯಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ಅವರು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಇಲ್ಲಿ ನಾವು ಫಿಶ್ ಸಾಂಬಾರು ಮಾಡ್ತಾ ಇದ್ದೀವಿ. ಆಮೇಲೆ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ. ಸಾಂಬಾರು ಬೇಡ, ಗ್ರೇವಿ ಟೈಪಲ್ಲಿ ಮಾಡೋಣ ಅಂತ ಅಕ್ಕ ಹೇಳ್ತಾ ಇದ್ದಾಳೆ. ಸೊ ನೋಡೋಣ ಮುಂದೆ ಏನು ಮಾಡ್ತೀವಿ ಅಂತ. ಅವಳು ಬಂದಿದ್ದೆ 1:30 ಆಗೋಗಿತ್ತು. ಸೊ ಊಟ ಟೈಮಿಗೆ ಬಂದಿದ್ದಾಳೆ. ನಾನು ಹೊರಗಡೆ ಹೋಗಿ ಬಂದಿದ್ದರಿಂದ ಅಡುಗೆ ಮಾಡಿರೋಕ್ಕಾಗಿರಲಿಲ್ಲ. ಸೊ ಅವಳು ಬಂದಮೇಲೆ ಮಾಡೋಣ ಅಂತ ಹೇಳಿ ಎಲ್ಲ ತರಿಸ್ಕೊಂಡು ಅವಳು ಬಂದಮೇಲೆ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಇನ್ನು ಉಳಿದಿರೋದು ಇನ್ನು ಅರ್ಧ ದಿನ ಮಾತ್ರ. ಸೊ ಅರ್ಧ ದಿನದಲ್ಲೇ ಎಲ್ಲ ಕಿಚನ್ನಲ್ಲೇ ಕಳೆದೋಯ್ತು ಟೈಮು.
ಫಿಶ್ ಸಾಂಬಾರಂತೂ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಬೇಯಬೇಕಾಗಿದೆ. ಇಲ್ಲಿ ಫ್ರೈಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಶೆಫ್ ಅವರು ಇವಾಗ ಅಡುಗೆ ಎಲ್ಲ ಫಿಶ್ ಸಾಂಬಾರನ್ನ ಮಾಡಿ ಟೇಸ್ಟ್ ನೋಡ್ತಾ ಇದ್ದಾರೆ. ಈಗ ದರ್ಶನ ಕೊಟ್ಟರು ನೋಡಿ ನಮ್ಮ ವಿಡಿಯೋಗೆ. ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಇದು ಫಿಶ್ ಸಾಂಬಾರ್ ಒಲೆ ಮೇಲೆ ಕುದಿತಾ ಇದೆ, ರೆಡಿ ಆಗಿದೆ ಆಲ್ಮೋಸ್ಟ್. ಸೊ ಇದು ಫಿಶ್ ಸಾಂಬಾರನ್ನ ತಿರುಗಿಸೋ ಹಾಗಿಲ್ಲ. ಫಸ್ಟು ಸಾಂಬಾರು ಮಾಡಿಕೊಂಡು ಆಮೇಲೆ ಫಿಶ್ನ ಹಾಕಬೇಕು. ತಿರುಗಿಸಿದ್ರೆ ಅದು ಫುಲ್ಲು ಕದಡೋಗುತ್ತೆ ಸಾಂಬಾರು ಒಳಗಡೆ. ಸೊ ಫಿಶ್ ಸಾಂಬಾರು ಮುಗೀತು. ಇವಾಗ ಚಿಕನ್ ಗ್ರೇವಿ ಮಾಡಬೇಕು, ಅದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಚಿಕನ್ ಗ್ರೇವಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದಾರೆ. ಸೊ ಚಿಕನ್ ಬೇಯ್ತಾ ಇದೆ. ಫಿಶ್ ಆಲ್ರೆಡಿ ರೆಡಿ ಆಗಿದೆ. ಇನ್ನು ಈ ಫಿಶ್ ಕಾಯ್ತಾ ಇದೆ ಯಾವಾಗ ಫ್ರೈ ಮಾಡ್ತೀರಾ ಅಂತ. ಇಲ್ಲೊಂದು ಟ್ವಿಸ್ಟ್ ಇದೆ. ಫಿಶ್ ಫ್ರೈ ಹೋಗಿ ಫಿಶ್ ಕರಿ ಆಗೋಗ್ಬಿಟ್ಟಿದೆ. ನಮ್ಮ ಕಡೆ ಸೈಡು ಈ ಥರ ಖಾರವಾಗಿ ಲೈಟಾಗಿ ಮಾಡ್ತಾರೆ. ಸೊ ಆ ಥರ ಮಾಡ್ಕೊಂಡ್ವಿ. ಫ್ರೈ ಮಾಡೋದು ಬೇಡ, ತುಂಬ ಲೇಟ್ ಆಗಿಬಿಡುತ್ತೆ, ಹಾಗೆ ಮನೆ ತುಂಬ ಘಾಟ್ ಆಗಿಬಿಡುತ್ತೆ ಮಗು ಇದೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ಕೊಂಡ್ವಿ. ಇನ್ನು ಫಿಶ್ ತೊಗೊಂಬಂದಿದ್ವಲ್ಲ, ಆ ಫಿಶ್ ಒಳಗಡೆ ಎಷ್ಟು ಮೊಟ್ಟೆ ಇತ್ತು, ಅದನ್ನೇನು ಮಾಡೋದು ಗೊತ್ತಾಗಿಲ್ಲ. ಸುಮ್ಮನೆ ಹಾಗೆ ಒಂದು ಒಗ್ಗರಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ವಿ. ಚಿಕನ್ ಗ್ರೇವಿನೂ ರೆಡಿ ಆಗಿದೆ, ಹಾಗೆ ಫಿಶ್ ಕರಿನೂ ಕೂಡ ರೆಡಿ ಆಗಿದೆ, ಫಿಶ್ ಸಾಂಬಾರು ಕೂಡ ರೆಡಿ ಆಗಿದೆ. ಸೊ ಇವಾಗ ಬ್ಯಾಟಿಂಗ್ ಅಷ್ಟೇ. ಸೊ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಒಂದಷ್ಟೊತ್ತು ಸುಮ್ಮನೆ ಇಬ್ಬರು ಕುತ್ಕೊಂಡು ಮಾತಾಡಿದ್ವಿ. ನನ್ನ ಮಗಳು ಕೂಡ ಮಲ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟಳು ನಮ್ಮಿಬ್ಬರಿಗೆ ಆರಾಮಾಗಿ ಮಾತಾಡೋದಕ್ಕೆ. ಇನ್ನು ಸಂಜೆ ಟೈಮಲ್ಲಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಕ್ಕಳು ಬಂದರು. ಸೊ ಅಕ್ಕನ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅವ್ರು ಮಧ್ಯಾಹ್ನ ಬರೋಕ್ಕಾಗಿರಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಅವ್ರನ್ನ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಸ್ಕೂಲಿಂದ ಡೈರೆಕ್ಟಾಗಿ ಬರಲಿಲ್ಲ, ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಅವ್ರು ಹೊರಡಬೇಕು ಅನ್ನೋ ಟೈಮಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಮಧ್ಯಾಹ್ನ ಎಲ್ಲ ತುಂಬಾ ಬಿಸಿಲಿತ್ತು. ಸೊ ಸಂಜೆ ಆಗ್ತಾ ಆಗ್ತಾ ಸಡನ್ನಾಗಿ ಮಳೆ ಹಿಡ್ಕೊಂಡ್ಬಿಡ್ತು.
ನಮಗಂತೂ ಈ ಮಳೆ ಬಂದು ಇವರು ಇನ್ನೊಂದು ಸ್ವಲ್ಪ ಹೊತ್ತು ಮನೆಯಲ್ಲೇ ಇರೋ ಹಂಗಾಯಿತು. ಇವಾಗ ಮಳೆ ಬಿಟ್ಟಿದೆ, ಸೊ ಹೊರಡ್ತಾ ಇದ್ದಾರೆ. ಅಕ್ಕ ಬಂದಿದ್ಲಲ್ಲ ಅಂತ ಒಂಥರ ಖುಷಿ, ಹೋಗ್ತಾ ಇದ್ದಾಳೆ ಅಂತ ಒಂಥರ ಬೇಜಾರು. ಸೊ ಏನು ಮಾಡೋಕ್ಕಾಗಲ್ಲ, ಅವರು ಅವ್ರ ಮನೆಗೆ ಹೋಗ್ಬೇಕಲ್ವಾ. ಇನ್ನು ಅವ್ರನ್ನ ಕಳಿಸ್ಕೊಟ್ಮೇಲೆ ನಾನು ನನ್ನ ಮಗಳು ಇಬ್ಬರೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಗು ಇರೋ ಮನೆ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ, ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ. ಯಾವಾಗಲೂ ಅವ್ರ ಮೇಲೆ ಕಣ್ಣಿಟ್ಟಿರಬೇಕು, ಅವರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ನಮ್ಮ ಕೆಲಸ, ಮನೆ ಕೆಲಸ ಅಂತೆಲ್ಲ ನೋಡ್ಕೊಬೇಕು. ಸೊ ಹಾಗಾಗಿ ದಿನದಲ್ಲಿ 24 ಗಂಟೆ ಟೈಮೇ ಸಾಕಾಗಲ್ಲ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಬಂದಮೇಲೆ ಅವರೊಂದು ಸ್ವಲ್ಪ ಮಗಳ ಜೊತೆ ಆಟ ಆಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ನನಗೊಂದು ಸ್ವಲ್ಪ ಫ್ರೀ ಆಗುತ್ತೆ. ಫ್ರೀ ಅಂದರೆ ಫ್ರೀಯಾಗಿನೂ ಇರಲ್ಲ. ಆ ಟೈಮಲ್ಲಿ ಕಿಚನ್ ಕೆಲಸ ಎಲ್ಲ ಮಾಡ್ಕೊತೀನಿ, ಅಡುಗೆ ಊಟ ಅಂತ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಮಲ್ಕೊತೀವಿ. ಆ ಮಲ್ಗೋದು ಕೂಡ ಅವಳ ಟೈಮಿಂಗ್ಸಿಗೆ ನಾವು ಅಡ್ಜಸ್ಟ್ ಆಗಬೇಕು. ಅವಳು ಯಾವಾಗ ಮಲ್ಕೋತಾಳೆ ಆವಾಗ ಮಲ್ಕೊಳ್ಳೋದು ಅಷ್ಟೇ. ನಾನು ಅನ್ಕೊತೀನಿ ಮಕ್ಕಳಿರೋ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತ. ಸೊ ನಿಮ್ಮ ಮಗುವಿನ ರೊಟೀನ್ ಕೂಡ ಹೀಗೆ ಇರುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ದಿನ. ನಾನಂತೂ ತುಂಬ ಖುಷಿಯಾಗಿದ್ದೆ. ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.